ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಮುನ್ನ ಹುಷಾರಾಗಿರಬೇಕು. ವಾಟ್ಸಾಪ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬರುವಂಥ ಮೆಸೇಜ್ಗಳನ್ನು ನಂಬಿದ್ರೆ ಖಂಡಿತವಾಗಿಯೂ ಕೂಡ ನೀವು ಮೋಸ ಹೋಗ್ತೀರಾ. ಸ್ಟಾಕ್ ಮಾರ್ಕೆಟ್ ಅಂತ ಜನಸಾಮಾನ್ಯರ ವಲಯದಲ್ಲಿ ಓಡಾಡ್ತಾನೆ ಇರುತ್ತೆ. ದುಡ್ಡು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಸಲಹೆ ನೀಡೋ ನೆಪದಲ್ಲಿ ಕೋಟಿಗಟ್ಟಲೆ ಹಣ ವಂಚನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಈಶಾನ್ಯ ಸೈಬರ್ ಠಾಣೆಗೆ ಸಾಲು ದೂರುಗಳು ದಾಖಲಾಗಿದ್ದಾವೆ. ವಂಚಕರು ಮಾಡಿರೋ ಚಾಟಿಂಗ್ ಲಿಸ್ಟ್ ಪವರ್ ಟಿವಿಗೆ ಲಭ್ಯವಾಗಿದೆ. ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಸೈಬರ್ ವಂಚಕರು. ಅಯ್ಯಪ್ಪ ಎಂಬ ಖಾಸಗಿ ಕಂಪನಿ ಉದ್ಯೋಗಿಗೆ 90 ಲಕ್ಷ ವಂಚನೆ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡಿದ ಮೋಸ ಹೋದವರು. ಸದ್ಯ ವೆಬ್ಸೈಟ್ ಬ್ಲಾಕ್ ಮಾಡಿರೋ ಸೈಬರ್ ಪೊಲೀಸ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋ ಮುನ್ನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವೇನಾದರೂ ಬ್ಲೈಂಡ್ಲಿ ನಂಬಿಬಿಟ್ರೆ ಲಕ್ಷ ಹಣವನ್ನು ನೀವು ಕಳ್ಕೊಳ್ತೀರಿ. ಕೋಟಿಗಟ್ಟಲೆ ಹಣ ವಂಚನೆ ಮಾಡ್ತಾ ಇದ್ದಾರೆ ಈ ಸೈಬರ್ ಕಳ್ಳರು. ಬೆಂಗಳೂರು ಈಶಾನ್ಯ ಸೈಬರ್ ಠಾಣೆಗೆ ಸಾಲು ದೂರುಗಳು ದಾಖಲಾಗಿದ್ದಾವೆ. ವಂಚಕರು ಮಾಡಿರುವಂಥ ಚಾಟಿಂಗ್ ಲಿಸ್ಟ್ ಪವರ್ ಟಿವಿಗೆ ಲಭ್ಯವಾಗಿರೋದು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅವರು ಯಾವ ರೀತಿಯಾಗಿ ಚಾಟ್ ಮಾಡಿದ್ದಾರೆ ಅಂತ ಹೇಳಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿ ವಿದ್ಯಾವಂತರನ್ನೇ ಸೈಬರ್ ವಂಚಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಎಂಬ ಖಾಸಗಿ ಕಂಪನಿ ಉದ್ಯೋಗಿ ಒಬ್ಬರಿಗೆ ಬರೋಬ್ಬರಿ 90 ಲಕ್ಷ ರೂಪಾಯಿ ವಂಚನೆ ಮಾಡಿದಾರಂತೆ. ಬರೋಬ್ಬರಿ 90 ಲಕ್ಷ ರೂಪಾಯಿ ವಂಚನೆ ಆದ ನಂತರ ಈ ಅಯ್ಯಪ್ಪ ಸ್ವಾಮಿ ಬಾಯಿ ಬಡ್ಕೊಂಡು ಎಲ್ಲಿ ಹೋಗಿದ್ದಾರೆ? ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಆತನ ಹೆಸರು ಅಯ್ಯಪ್ಪ. 90 ಲಕ್ಷ ಅವರು ವಂಚನೆ ಆಗಿರೋದು ಅವರಿಗೆ. ಅದಾದ ನಂತರ ಗೊತ್ತಾಗಿದೆ ಇದು ನಾನು ಮೋಸದ ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಮ್ಮ ಸೆನ್ಸ್ ಸ್ಟೇಷನಲ್ಲಿ ಸುಮಾರು 3 ಕೇಸಸ್ ಸ್ಟಾಕ್ ಟ್ರೇಡಿಂಗ್ ವಿಚಾರವಾಗಿ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ನಲ್ಲಿ ನಾವು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಅಡ್ವೈಸ್ ಕೊಡ್ತೀವಿ. ಶೇರ್ಸ್ ಹೇಗೆ ಪರ್ಚೇಸ್ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಹೇಳಿ ಅಡ್ವೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಮತ್ತು ಯಾರು ವಿಕ್ಟಿಮ್ ಇರ್ತಾರೆ ಅವರಿಗೆ ಇವರು ಸ್ಟಾಕ್ ಅಡ್ವೈಸ್ ಕೊಡ್ತಾ ಇರ್ತಾರೆ. ಮತ್ತು ಆ ಗ್ರೂಪ್ನಲ್ಲಿ ಇತರೆ ಜನ ಕೂಡ ಪಬ್ಲಿಕ್ ಅಂತ ಹೇಳ್ಬಿಟ್ಟು ಆ್ಯಡ್ ಆಗಿರ್ತಾರೆ. ಅವ್ರು ನಮಗೆ ಈ ಸ್ಟಾಕ್ ಅಡ್ವೈಸಿಂದ ಬಹಳ ಹೆಲ್ಪ್ ಆಗಿದೆ, ನಮ್ಮದು ದುಡ್ಡು ಡಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಮೆಸೇಜ್ ಹಾಕ್ತಾ ಇರ್ತಾರೆ. ಅದೇ ಪ್ರಕಾರ ಇವ್ರ ನಂತರದಲ್ಲಿ ನಮ್ಮದು ಕೂಡ ಒಂದು ಸ್ಟಾಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ. ಇದು ಆ್ಯಪ್ ಇರ್ಬೋದು ಅಥವಾ ವೆಬ್ಸೈಟ್ ಇರ್ಬೋದು. ಅದ್ರದ್ದು ಡೀಟೇಲ್ಸ್ ಕಳಿಸ್ಬಿಟ್ಟು ಇದರಲ್ಲಿ ನೀವು ಸ್ಟಾಕ್ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಹಿತಿ ಕೊಡ್ತಾರೆ. ಆ ಸಮಯದಲ್ಲಿ ಆ ಗ್ರೂಪಲ್ಲಿರೋ ಬೇರೆ ಪಬ್ಲಿಕ್ ಮೆಂಬರ್ಸ್ ಕೂಡ ಹೇಳ್ತಾರೆ ನಾವು ಇದರಲ್ಲಿ ಇಷ್ಟು ದುಡ್ಡು ಹಾಕಿದ್ವಿ, ನಮಗೆ ಇಷ್ಟು ದುಡ್ಡು ಆಯಿತು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸೋದೆಲ್ಲ ಮಾಡ್ತಾರೆ. ಅದಾದಮೇಲೆ ವಿಕ್ಟಿಮ್ ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಅಥವಾ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ದುಡ್ಡು ಹಾಕಲಿಕ್ಕೆ ಶುರು ಮಾಡ್ತಾರೆ. ಬಟ್ ಯಾವಾಗ ಇವ್ರಿಗೆ ದುಡ್ಡು ವಿಡ್ರಾ ಮಾಡಬೇಕು ಅಂತ ಹೇಳಿಬಿಟ್ಟು ಅನಿಸುತ್ತೆ, ಆ ದುಡ್ಡು ವಿಡ್ರಾ ಮಾಡಲಿಕ್ಕೆ ಇವರು ಅನುಕೂಲ ಮಾಡಿ ಕೊಡೋದಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಅದು ಆವಾಗ ವಿಕ್ಟಿಮ್ಗೆ ಫ್ರಾಡ್ ಅಂತ ಗೊತ್ತಾಗುತ್ತೆ. ಮತ್ತು ಆ ಗ್ರೂಪಲ್ಲಿ ಯಾರ್ಯಾರು ಪಬ್ಲಿಕ್ ಅಂತ ಹೇಳಿಬಿಟ್ಟು ಮೆಸೇಜ್ ಹಾಕ್ತಾಯಿದ್ರು ನಮಗೆ ಇದರಿಂದ ಅನುಕೂಲ ಆಗಿದೆ, ನಮ್ಮದು ಕೂಡ ಪ್ರಾಫಿಟ್ ಆಗಿದೆ ಅಂತ, ಅವರೆಲ್ಲ ಅಕ್ಯೂಸ್ಡ್ ಕಡೆಯವರೇ ಇರ್ತಾರೆ. ಸೊ ಗ್ರೂಪ್ನಲ್ಲಿ ಬರೀ ಒಬ್ಬರು ಅಥವಾ ಇಬ್ಬರು ವಿಕ್ಟಿಮ್ಗಳು ಮಾತ್ರ ಇರ್ತಾರೆ. ಉಳಿದಿದ್ದು 30 ಜನ ಕೂಡ ಅಕ್ಯೂಸ್ಡ್ ಕಡೆಯವರು ಇರ್ತಾರೆ. ಸೊ ಈ ಥರ ಜನ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇಲ್ಲಿವರೆಗೆ 3 ಕೇಸ್ ರಿಜಿಸ್ಟರ್ ಆಗಿದೆ. ಆ 3 ಕೇಸ್ದು ತನಿಖೆ ನಡೀತಾ ಇದೆ. ಒಬ್ಬರದು ಸುಮಾರು 14 ಲಕ್ಷ ಫ್ರಾಡ್ ಆಗಿದೆ, ಇನ್ನೊಬ್ರದ್ದು 20 ಲ್ಯಾಕ್ಸ್ ತನಕ ಫ್ರಾಡ್ ಆಗಿದೆ. ಒಬ್ಬರು ಮಾತ್ರ ಸುಮಾರು ಕ್ಲೋಸ್ ಟು 90 ಲ್ಯಾಕ್ಸ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟರಾಜು, ಈ ಸೈಬರ್ ವಂಚಕರು ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡೋದು ಒಂದು ವಿಶೇಷ, ಆದರೆ ಈ ಎಲ್ಲ ಅವರ ಜಾಲ ಇರೋದು ಹೇಗೆ ಪತ್ತೆ ಆಯಿತು, ಜೊತೆಗೆ ಹೇಗೆ ಮೋಸ ಮಾಡ್ತಾ ಇದ್ರು ಅವರು ಜನರಿಗೆ? ಎಸ್ ರಾಮ್, ಏನಂದರೆ ಈ ಸೈಬರ್ ವಂಚಕರು ವಿದ್ಯಾವಂತರನ್ನು ಬಹುಬೇಗ ಟಾರ್ಗೆಟನ್ನು ಮಾಡ್ತಾ ಇರುವಂಥದ್ದು ಒಂದು ವಾಟ್ಸಪ್ ಅಥವಾ ಒಂದು ಟೆಲಿಗ್ರಾಮ್ನ ಒಂದು ಗ್ರೂಪನ್ನು ಮಾಡ್ಕೋತಾರೆ. ಆ ಗ್ರೂಪನ್ನು ಮಾಡ್ಕೊಳ್ಳೋ ಮುಖಾಂತರವಾಗಿ ಎಕ್ಸಾಂಪಲ್ ಕೊಟ್ಟು ಹೇಳೋದಾಯಿತು ಅಂತ ಹೇಳಿದ್ರೆ, ಈಗ ಆ ವಾಟ್ಸಪ್ ಗ್ರೂಪಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ಆ್ಯಡ್ ಮಾಡ್ತಾರೆ. ಇಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ಬಿಟ್ಟರೆ ಸುಮಾರು ಒಂದು 25ರಿಂದ 30 ಜನ ಏನು ಆ ಗ್ರೂಪಲ್ಲಿ ಇರ್ತಾರೆ. ಉಳಿದವರೆಲ್ಲ ಆ ಮೋಸವನ್ನು ಮಾಡುವಂಥ ವಂಚಕರ ಟೀಮ್ನವರೇ. ಆ ಗ್ರೂಪ್ನಲ್ಲಿ ನನ್ನನ್ನು ನಿಮ್ಮನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದವರೆಲ್ಲ ಏನಿರ್ತಾರೆ ಅವರೆಲ್ಲ ಮೆಸೇಜನ್ನು ಹಾಕೋಕ್ಕೆ ಶುರು ಮಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟನ್ನು ಮಾಡ್ತಾ ಇದ್ದೀವಿ, ನಮ್ಗೆ ಇಷ್ಟು ಲಾಭ ಬಂತು, ಅದರ ಸ್ಕ್ರೀನ್ಶಾಟನ್ನು ಕಳಿಸ್ತೀವಿ, ನಾವು ಇನ್ನೂ ಇನ್ವೆಸ್ಟನ್ನು ಮಾಡ್ತೀವಿ, ನಾವು ಹಣವನ್ನು ಡಬಲನ್ನು ಮಾಡ್ಕೊಂಡ್ವಿ ಅನ್ನುವಂಥದ್ದು. ಈ ವಿಚಾರ ನನಗಾಗಲಿ ಅಥವಾ ನಿಮಗಾಗಲಿ ಗೊತ್ತಿರಲ್ಲ. ಇದೆಲ್ಲ ನಿಜಕ್ಕೂ ಹಣವನ್ನು ಹಾಕಿದೇ ಆಯಿತು ಅಂತ ಹೇಳಿದ್ರೆ ನಮಗೆ ಬಹುಬೇಗ ಹಣವನ್ನು ಡಬಲ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ಈ ರೀತಿಯಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಅದಾದ ನಂತರದಲ್ಲಿ ನಾವೇನು ಮಾಡ್ತೀವಿ, ನಮಗೂ ಒಂದಷ್ಟು ಹಣದ ಆಸೆ ಬರುತ್ತೆ.
ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ ಅನ್ನುವಂಥದ್ದು ಮಾತುಗಳನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಒಂದು ಆ್ಯಪನ್ನು ಕಳಿಸ್ತಾರೆ. ಆ್ಯಪನ್ನು ಕಳಿಸುವ ಮುಖಾಂತರವಾಗಿ ನೀವು ಇದ್ರ ಮುಖಾಂತರವಾಗಿ ನೀವು ಹಣವನ್ನು ಇನ್ವೆಸ್ಟನ್ನು ಮಾಡಿ ಅಲ್ಲಿ ನಿಮಗೆ ಒಂದು ಡೀಟೇಲ್ಸ್ ಎಲ್ಲವೂ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹಾಕ್ತಾರೆ. ಅವರ ಮಾತನ್ನು ನಂಬುವಂಥ ನಾವು ಹಂತವಾಗಿ ಹಣವನ್ನು ತುಂಬ್ತಾ ಹೋಗ್ತೀವಿ. ಅಲ್ಲೂ ಸಹ ಅದು ಹಣ ರಿಫ್ಲೆಕ್ಟ್ ಆಗುವಂಥ ರೀತಿಯ ಸಿಸ್ಟಮ್ಸನ್ನು ಅವರು ಮಾಡ್ಕೊಂಡಿರ್ತಾರೆ. ಇದಾದ ನಂತರದಲ್ಲಿ ಹಣವನ್ನು ಬೇಡಪ್ಪ ನಾವು ವಾಪಸ್ ತಗೋತೀವಿ, ವಿಡ್ರಾನ್ ಮಾಡ್ಕೋತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದೇ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೋಡಿ ವಂಚಕರು ತಮ್ಮ ಬಣ್ಣವನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹಣವನ್ನು ತೆಗೆದುಕೊಳ್ಬೇಕಂದ್ರೆ ಮೊದಲು 10% ಕೊಡಬೇಕು, 20% ಕೊಡಬೇಕು, 30%, ಈ ರೀತಿಯಾಗಿ ಬೇರೆ 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 ರೀತಿಯಲ್ಲಿ ಹೇಳಿ ಮತ್ತು ಹಣವನ್ನು ಕೀಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟಿನಲ್ಲಿ ಅಲ್ಲಿ ಹಾಕಿರುವಂಥ ಹಣವನ್ನು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆಯೋದಕ್ಕೆ ಸಾಧ್ಯ ಆಗಿದೆ. ಇದೇ ರೀತಿಯಾದಂಥ ವಂಚನೆಯನ್ನು 3 ಜನರಿಗೆ ಮಾಡಿರುವಂಥದ್ದು. ಅದರಲ್ಲಿ ಒಬ್ಬರಿಗೆ 14 ಲಕ್ಷ ವಂಚನೆಯನ್ನು ಮಾಡಿದರೆ, ಮತ್ತೊಬ್ಬರಿಗೆ 20 ಲಕ್ಷ ವಂಚನೆಯನ್ನು ಮಾಡಿದರೆ, ಮಗದೊಬ್ಬರಿಗೆ 90 ಲಕ್ಷ, ಬರೋಬ್ಬರಿ 90 ಲಕ್ಷವನ್ನು ವಂಚನೆಯನ್ನು ಮಾಡಿದರೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಈಶಾನ್ಯ ವಿಭಾಗದ ಸೆನ್ ಪೊಲೀಸರು 3 ಪ್ರಕರಣಗಳನ್ನು ದಾಖಲಿಸಿಕೊಂಡು ಯಾರು ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊತಿದ್ರು ಆ ಆ್ಯಪನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಸಹ ಈಗ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಆ ಆರೋಪಿಗಳು ಯಾರಿದ್ದಾರೆ ಆ ಗ್ರೂಪ್ನಲ್ಲಿ ಇರುವಂಥ ಅಷ್ಟು ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಈಗ ನಿರತರಾಗಿರುವಂಥದ್ದು. ರಾಮ್. ಓಕೆ ಥ್ಯಾಂಕ್ ಯು ಪುಟ್ಟರಾಜು ತಮ್ಮೆಲ್ಲ ಮಾಹಿತಿಗಾಗಿ.